ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಜಾತಿ ಜನಗಣತಿ ದಿನೇ ದಿನೇ ಇವತ್ತು ಗೊಂದಲಮಯವಾಗ್ತಾ ಇದೆ. ದಿನಕ್ಕೊಂದೊಂದು ಬದಲಾವಣೆಗಳು ಕೂಡ ರಾಜ್ಯ ಸರ್ಕಾರ ಈಗ ಹೇಳ್ತಾ ಇರುವಂತದ್ದು. ಇದೆಲ್ಲವೂ ಕೂಡ ನೋಡಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ, ಎಲ್ಲೋ ಒಂದ್ ಕಡೆ ಆಯೋಗ ಯಾವುದೇ ಒಂದು ಪೂರ್ವ ತಯಾರಿ ಇಲ್ದೇನೆ ಆತುರವಾಗಿ ಯಾವುದೋ ಒತ್ತಡಕ್ಕೆ ಮಣಿದು ಈ ರೀತಿ ಮಾಡ್ತಾ ಇರುವಂತದ್ದು. ಮೊನ್ನೆ DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ಏನಿಷ್ಟು 60 ಪ್ರಶ್ನೆಗಳು ಯಾರು ಉತ್ತರ ಕೊಡಕ್ಕಾಗ್ತದೆ ಅಂತೇಳಿ. ಮತ್ತೆ ಅಸಂಬದ್ಧವಾಗಿ ಅನೇಕ ಪ್ರಶ್ನೆಗಳು ಕೂಡ ಅದರಲ್ಲಿ ಸೇರಿರುವಂತದ್ದು. ಶಿಕ್ಷಕರು ಕೂಡ ತೊಂದರೆಗಳಾಗ್ತಾ ಇದೆ, ಅವರು ಕೂಡ ಕುಟುಂಬ ಎಲ್ಲವೂ ಕೂಡ ಇರ್ತದೆ. ವಿಕಲಚೇತನನ್ನು ಕೂಡ ಇದರಲ್ಲಿ ಬಳಸ್ಕೊಂಡಿರುವಂತದ್ದು, ಸಾಕಷ್ಟು ಟೀಕೆಗಳು ಬಂತು. ಮೊನ್ನೆ ಹಾಸನದಲ್ಲಿ, ಬೇಲೂರಿನಲ್ಲಿ ನಾಯಿ ಕಡಿದಿರ್ತಕ್ಕಂಥ ಘಟನೆ ಕೂಡ ಆಗಿದೆ, ಸಾಕಷ್ಟು ಜನ ಗಾಯ ಆಗಿದೆ. ಒಟ್ಟಾರೆಯಾಗಿ ಎಲ್ಲೋ ಒಂದ್ ಕಡೆ ಒತ್ತಡಕ್ಕೆ ಮಣಿದು ಆತುರವಾಗಿ ಈ ರೀತಿ ಒಂದು ಜಾತಿ ಜನಗಣತಿಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ನಾವೇನಾದ್ರು ಹೆಚ್ಚು ಮಾತನಾಡಿದ್ರೆ ಬಿಜೆಪಿಯವರು ವಿರೋಧಿಗಳು, ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಸಿಗಬಾರ್ದು ಅಂತೇಳಿ ಸಿದ್ದರಾಮಯ್ಯನವರು ಬೊಬ್ಬೆ ಹೊಡಿತಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ಈ ದೇಶದಲ್ಲಿರುವಂತಹ, ಈ ರಾಜ್ಯದಲ್ಲಿರುವಂತಹ ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಹಿಂದುಳಿದ ವರ್ಗಗಳಿಗೆ, ಎಲ್ಲಾ ಸಮುದಾಯಗಳಿಗೂ ಕೂಡ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವ ಬದ್ಧತೆ ಕಾಂಗ್ರೆಸ್ ಪಾರ್ಟಿಗಿಂತ ಭಾರತೀಯ ಜನತಾ ಪಾರ್ಟಿಗೆ ಇರುವಂತದ್ದು. ಆ ಬದ್ಧತೆ ಇರುವ ಕಾರಣದಿಂದಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಯಾವುದೇ ಕೇಂದ್ರ ಸರ್ಕಾರಗಳು ತೀರ್ಮಾನ ಮಾಡಿರಲಿಲ್ಲ. ನರೇಂದ್ರ ಮೋದಿಜಿಯವರ ತೀರ್ಮಾನದಂತೆ ಇಡೀ ದೇಶಾದ್ಯಂತ ಜನಗಣತಿಯ ಜೊತೆಯಲ್ಲಿ ಜಾತಿ ಜನಗಣತಿಯ ಆಗ್ಬೇಕು ಅನ್ನೋ ತೀರ್ಮಾನ ಈಗಾಗಲೇ ಘೋಷಣೆ ಆಗಿರುವಂತ. ಶಿಕ್ಷಕರು ಮೊನ್ನೆ ಯಾರನ್ನು ಕರೆ ಮಾಡ್ತಾ ಇದ್ರು, ಹಬ್ಬದ ದಿನವೂ ಕೂಡ ನಮ್ಗೆ ರಜೆ ಕೊಟ್ಟಿಲ್ಲ, ದಯಮಾಡಿ ಮಾಧ್ಯಮದವರು ಯಾರಾದ್ರೂ ಅದ್ರ ಬಗ್ಗೆ ಧ್ವನಿ ಎತ್ತಿ ಅಂತ ಹೇಳಿದ್ರೆ ಒಂದ್ ರೀತಿ ಅವೈಜ್ಞಾನಿಕವಾಗಿ ನಡೀತಾ ಇದೆ. ಹಿಂದೆ ಕಾಂತರಾಜ್ ವರದಿ ಆ ಸಂದರ್ಭದಲ್ಲೂ ಕೂಡ ಇದೇ ಗೊಂದಲಗಳು ನಿರ್ಮಾಣ ಆಗಿತ್ತು, ಇವಾಗಲೂ ಕೂಡ ಅದೇ ಸೃಷ್ಟಿ ಆಗಿತ್ತು. ಒಟ್ಟಾರೆಯಾಗಿ ಇವರ ಅವಸರಕ್ಕೆ ಒಂದ್ ರೀತಿ ರಾಜ್ಯದಲ್ಲಿ ಇವತ್ತು ಜಾತಿ ಜನಗಣತಿಯ ವಿಚಾರ ಗೊಂದಲದ ಗೂಡಾಗಿರುವಂತದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.